ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವನೆ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಕೆಲಸ ಹುಡುಕೊಂಡು ಅಲಿತಿರೋ ವಿದ್ಯಾವಂತರು ಸಾಕಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಈ ಧಾರವಾಡದ ಅಕ್ಕ ತಮ್ಮನಿಗೆ ಬಂದಂತಹ ಕೆಟ್ಟ ಯೋಚನೆ ಬಂದ್ಬಿಟ್ರೆ ಏನು ಗತಿಯಾಗುತ್ತೋ ಭಗವಂತನೇ ಬಲ್ಲ. ಹುಟ್ಟಿಸಿದ ಮಕ್ಕಳು ಜನ್ಮ ಕೊಟ್ಟವನ ಜೀವ ತೆಗೆಸಿದ ಆಘಾತಕಾರಿ ಕಥೆ ಇದೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಮಾಸ್ಟರ್ ಮಗ ದಡ್ಡ ಆಗ್ತಾನೆ, ಪೊಲೀಸರ ಮಗ ಕಳ್ಳ ಆಗ್ತಾನೆ ಅನ್ನೋ ಮಾತು ಮೊನ್ನೆ ಈ ಹುಡುಗನನ್ನ ನೋಡಿದಾಗ ಮತ್ತೆ ನೆನಪಾಯ್ತು. ಆದ್ರೆ ಇಲ್ಲಿ ಪೊಲೀಸರ ಮಗ ಕಳ್ಳನಾಗಿಲ್ಲ, ಮಾಸ್ಟರ್ ಮಗ ಖತರ್ನಾಕ್ ಕ್ರಿಮಿನಲ್ ಆಗಿಬಿಟ್ಟ. ದುರಂತ ಅಂದ್ರೆ ಅವನು ಮರ್ಡರ್ ಮಾಡಿಸಿದ್ದು ಮೂರನೇವ್ರು ಯಾರನ್ನೋ ಅಲ್ಲ, ಅವರದೇ ತಂದೆಯನ್ನ. ಮಕ್ಕಳಿಗೆ ಪಾಠ ಮಾಡೋ ಮೇಷ್ಟ್ರು ಮಗನ ಕೈಲೇ ಮರ್ಡರ್ ಆದ ದುರಂತ ಕಥೆ ಇದೇ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಅಲ್ಲಿ ಕೊಲೆಯಾಗೋದವರು ಗಜೇಂದ್ರ ಬಸಪ್ಪ ಪೂಜಾರಿ. ಗಜೇಂದ್ರ ಬಸಪ್ಪ ಪೂಜಾರಿ ಅವ್ರ ವಯಸ್ಸು 54 ವರ್ಷ. ಅವರು ಕುರಿನಕೊಪ್ಪ ಆ ಊರು ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು. ಅವ್ರದ್ದು ಮರ್ಡರ್ ಆಗಿದೆ ತಪೋವನದಲ್ಲಿ. ತಪೋವನದಲ್ಲಿ ತಪ್ಪಲಿ ಹೆಣದಂತೆ ಬಿದ್ದವರು ಧಾರವಾಡದ ಕಲಘಟಕಿಯ ಕುರುವಿನಕೊಪ್ಪ ಗ್ರಾಮದ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಗಜೇಂದ್ರ ಪೂಜಾರಿ. ಅವರು ಅದೆಷ್ಟು ಮಕ್ಕಳಿಗೆ ಬದುಕೋ ಪಾಠ ಮಾಡಿದ್ರು. ಅವರ ಹತ್ರ ಶಿಕ್ಷಣ ಪಡೆದವರು ಏನೇನಾದ್ರೂ ಗೊತ್ತಿಲ್ಲ. ಆದ್ರೆ ಹುಟ್ಟಿಸಿದ ಮಕ್ಕಳು ಮಾತ್ರ ತಂದೆಯನ್ನೇ ಮರ್ಡರ್ ಮಾಡೋ ಮಟ್ಟಕ್ಕೆ ಇಳಿದು ಬಿಟ್ರು ಅನ್ನೋದು ಗೊತ್ತಾಗಿದ್ದು ಧಾರವಾಡದ ಪೊಲೀಸರಿಗೆ. ಹುಬ್ಬಳ್ಳಿಯ ಕೆಸಿಡಿ ಕಾಲೇಜಿನಲ್ಲಿ ಬಿಕಾಂ ಓದುತ್ತಾ ಇರೋ ಈ ಹುಡುಗ ತಣ್ಣಗೆ ತಂದೆಯನ್ನ ಮುಗಿಸಿದ ಕಥೆ ಅವನ ಗೆಳೆಯರಿಗೂ ಗೊತ್ತಿರಲಿಲ್ಲ. ಕಾಲೇಜಿನಲ್ಲೆಲ್ಲೂ ಗುಲ್ಲಾಗಿರ್ಲಿಲ್ಲ. ಅಸಲಿಗೆ ಅವರ ಮನೆಯವರಿಗೆ, ಕಡೆಗೆ ಕೊಲೆಯಾಗೋದ ತಂದೆಯ ಆತ್ಮಕ್ಕೂ ಇದರ ಅರಿವಿರ್ಲಿಲ್ವೇನೋ, ಅಷ್ಟು ನೀಟಾಗಿ ಕೆಲಸ ಮುಗಿಸಿದ್ರು. ಈ ಮರ್ಡರ್ ಆಗಿ ಸುಮಾರು ಒಂದು 7 ತಿಂಗಳಾಗಿದೆ. 7 ತಿಂಗಳಿಂದ ಏನೂ ಮಾಹಿತಿನೇ ಇಲ್ಲ, ಕ್ಲೂ ಇಲ್ಲ. ಸೊ ಯಾಕಂದರೆ ಅದು ಇಷ್ಟು ತರಹ ಮಾಡಿದ್ರು ಅಲ್ಲಿ ನಾವು ನಮಗೆ ಸ್ಪಾಟ್ನಲ್ಲಿ ಯಾವುದೇ ತರಹ ಆಯುಧ ಆಗಲಿ ಮತ್ತು ಬೇರೆ ತರಹ ಕ್ರೈಮ್ಗೆ ಮರ್ಡರ್ ಮಾಡೋಕ್ಕೆ ಉಪಯೋಗಿಸಿದ ಯಾವುದೇ ಥರ ಕ್ಲೂ ಸಿಕ್ಕಿಲ್ಲ. ಕ್ಲೂ ಸಿಕ್ಕಿಲ್ಲ ಅಂತ ಸುಮ್ಮನಾಗೋದಕ್ಕಾಗುತ್ತಾ? ಹಳ್ಳಿ ಮೇಷ್ಟ್ರ ಹಿರಿಮಗ ನಿರಂಜನ ಪೊಲೀಸರ ಮೇಲೆ ಒತ್ತಡ ಹೇರಿದ್ದ. ಆದ್ರೆ ಆತನಿಗೆ ಅಪ್ಪ ಅದ್ಯಾವ ಕಾರಣಕ್ಕೆ ಕೊಲೆಯಾಗಿರಬಹುದು, ಯಾರು ಅಂತಹ ದುಶ್ಮನ್ಗಳಿದ್ದಾರೆ ಅನ್ನೋದು ಮಾತ್ರ ಎಷ್ಟು ಯೋಚಿಸಿದ್ರೂ ಗೊತ್ತಾಗಿರಲಿಲ್ಲ. ಪೊಲೀಸರಿಗೆ ಪ್ರಶ್ನೆಯಾಗಿ ಕಾಡಿದ್ದು ಅದೇ. ಹೈಸ್ಕೂಲ್ ಹೆಡ್ ಮಾಸ್ಟರ್ಗೆ ಮರ್ಡರ್ ಮಾಡಬೇಕಂದ್ರೆ ಭಾಳ ಸ್ಟ್ರಾಂಗ್ ಮೋಟಿವ್ ಇರಬೇಕು. ಸೊ ಅಂತ ಹೇಳಿ ನಮ್ಮ ಭರತ್ ಮತ್ತು ಅವ್ರ ಸಿಬ್ಬಂದಿ, ಅದೇ ತರಹ ವಿಜಯ್ ಬಿರಾದರು ಅವರು ಸ್ವಲ್ಪ ಈ ಮೊಬೈಲ್ ಕಾಲ್ ಡೀಟೇಲ್ಸ್ ಬಗ್ಗೆ ಎಲ್ಲ ತೆಗೆಸಿದರು. ಸೊ ಮತ್ತು ನಮ್ಮ ಐ.ಎ. ಪಾಟೀಲ್ ACP ಧಾರವಾಡ ಅವರ ನೇತೃತ್ವದಲ್ಲಿ ಈ ಒಂದು ಕೇಸು, ಮರ್ಡರ್ ಕೇಸು ಪತ್ತೆ ಮಾಡಬೇಕಂತ ಹೇಳಿ ಸತತವಾಗಿ ಫಾರ್ ಲಾಸ್ಟ್ 7 ಮಂತ್ಸಿಂದ ಟ್ರೈ ಮಾಡಿದ್ರು. ಹಂಗಾಗಿನೇ ಸಾಕ್ಷಿ ಸಮೇತ ಸತ್ಯ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಯಿತು. ಸ್ವಂತ ಮಕ್ಕಳೇ ತಂದೆಯ ಹತ್ಯೆಗೆ ಸುಪಾರಿ ಕೊಟ್ಟಿದ್ದು ಬಹಿರಂಗವಾಯಿತು. ವಿಪರ್ಯಾಸ ಅಂದ್ರೆ ಮೊಟ್ಟ ಮೊದಲು ಪೊಲೀಸರ ಅನುಮಾನದ ದೃಷ್ಟಿ ಬಿದ್ದಿದ್ದು ಇವತ್ತು ಅರೆಸ್ಟ್ ಆಗಿರೋ ಇದೇ ಮಗನ ಮೇಲೆ. ಅವನು ತಂದೆಯನ್ನ ಮಣ್ಣು ಮಾಡೋದಕ್ಕೂ ಬಂದಿರಲಿಲ್ಲ. ಯಾಕೆ ಅಂತ ವಿಚಾರಿಸಿದ ಪೊಲೀಸರ ತಲೆಗೆ ಸರಿಯಾಗಿ ತನಿಖೆ ನಡೆಸದೆ ಮಕ್ಕಳ ಮೇಲೆ ಅನುಮಾನ ಪಡ್ತಿದ್ದಾರೆ ಅಂತ ಗೂಬೆ ಕೂರಿಸಿ ಅವರ ಬಾಯಿ ಮುಚ್ಚಿಸಿ ಕಳಿಸಿದ್ದ ಕಿರಾತಕ. ಅಷ್ಟಾದ್ಮೇಲೆ ಪೊಲೀಸರು ಮತ್ತೆ ಅವನ ಕಡೆ ತಲೆ ಎತ್ತಿರಲಿಲ್ಲ. ಅವರು ಬೇರೆಯದೇ ರೀತಿಯಲ್ಲಿ ಕೆಲಸ ಶುರು ಮಾಡಿದ್ರು. ಆಗಲೇ ಅವರ ದೃಷ್ಟಿ ಯೂನಿವರ್ಸಿಟಿ ತನಕ ಹೋಗಿದ್ದು. ಅಲ್ಲಿದ್ದ ಚಂದದ ಹೆಣ್ಣು ಮಗಳ ಮೇಲೆ ಖಾಕಿಗಳ ನೆರಳು ಬೀಳೋದ್ರಲ್ಲಿತ್ತು. ಅಷ್ಟರೊಳಗಾಗಿ ಆಕೆ ಎಚ್ಚೆತ್ಕೊಂಡ್ಬಿಟ್ಲು. ಕೊನೆಗೆ ಪೊಲೀಸರ ಕೈಗೆ ಸಿಕ್ಕವರು ಈ 3 ಮಂದಿ. ಇವರ ಪೈಕಿ ಈ ಧಡಿಯನ ಹೆಸರು ಶಿವರಾಜ್ ಮಾಕಡವಾಲೆ.
ಮಕ್ಕಳಿಗೆ ಕರಾಟೆ ಕಲಿಸಿಕೊಂಡಿದ್ದ ಶಿವರಾಜ್ಗೆ ಕೊಲೆ ಮಾಡೋ ಬುದ್ಧಿ ಬಂದಿದ್ದು ಈ ಸೊಣಕಲು ಕಡ್ಡಿ ಹುಡುಗನಿಂದ. ಇವನ ಹೆಸರು ತಾರಕೇಶ್ವರ ಪೂಜಾರಿ. ಈ ಪೋರ ಬರೋಬ್ಬರಿ 80,000 ಸುಪಾರಿ ಕೊಟ್ಟ. ಅದನ್ನ ತಗೊಂಡು ಕೆಲಸ ಮಾಡಿದವರ ಪೈಕಿ ಒಬ್ಬ ಗೌಂಡಿ ಕೆಲಸ ಮಾಡ್ಕೊಂಡಿದ್ದ ಈ ಕರಿಯ ಮಂಜುನಾಥ. ಗುಂಡಿ ಕೆಲಸ ಮಾಡವ ಒಂದಿನ ಮೇಸ್ತ್ರಿ ಅನ್ನೋರು ಕೆಲಸ ಹೋಗ್ತಿದ್ದೆ ಸರ್. ಒಂದು ಕಡೆ ಒಬ್ಬ ಕಡೆನ ಕೆಲ್ಸಕ್ಕೆ ಹೋದಾಗ ಅವ್ರ ಕಡೆ ಒಂದು ಸ್ವಲ್ಪ ರೊಕ್ಕ ಇಸ್ಕೊಂಡಿದ್ದೆ ಸರ್. ಅಂದ್ರೆ ಹಬ್ಬಗಳು ಬಂದಾಗ ಮನೆ ಪ್ರಾಬ್ಲಮ್ ಬಂದಾಗ 500,000 ಇಸ್ಕೊಂಡು ಒಂದು 5,000-6,000 ಮಟ್ಟ ಫೈನಲ್ ಬಂದು ಸರ್. ಅದು ನಾನು ಕೊಡೋಕ್ಕೂ ಶಕ್ತಿ ಆಗಲಿಲ್ಲ ಸರ್. ಅಷ್ಟೇ ಕೊಡೋಕ್ಕಾಗಲಿಲ್ಲ. ಏನು ಮಾಡಿಪ್ಪ ಮತ್ತು ಕೆಲಸ ಕರೆಯಾಗತ್ತಾನೆ ಇಲ್ಲ ರೊಕ್ಕ ಕೊಡೋಣ ಆಗತ್ತಾನೆ ಏನು ಮಾಡಲಿ ಅಂತೇಳಿ ಚಿಂತೆ ಮಾಡ್ಕೊಂಡು ಕುಂತಿದ್ದೆ ಸರ್. ನಾನು ಕುಂತಿದಾಗ ಶಿವಣ್ಣವ್ರು ಅವ್ರ ಮನೆ ಕಂಪೌಂಡ್ ಒಳಗಿದ್ರು ಸರ್. ಕಂಪೌಂಡ್ ಕೂಡ ಇವ್ರೇನಂದ್ರೆ ಯಾಕೆ ಮಂಜ ಮತ್ತು ಹಿಂಗ್ಯಾಕೆ ಸಪ್ ಮಾಡ್ಕೊಂಡು ಕುಂತೀರಿ ಚಿಂತೆ ಮಾಡ್ಕೊಂಡು ನನಗಂದ್ರೆ ಸರ್. ನಾನು ಎಲ್ಲಿ ಶಿವಣ್ಣ ಮತ್ತು ನಿಮ್ದು ಈ ಥರ ಪ್ರಾಬ್ಲಮ್ ಐತಿ ಕೆಲ್ಸಕ್ಕೆ ಬಾ ಇಲ್ಲಾಂದ್ರೆ ಅಡ್ವಾನ್ಸ್ ಕೊಡೋದು ನಿಂತಾರೆ. ಅದ್ರ ಸಂಬಂಧ ನಾ ಏನು ಮಾಡಲಿ ಈ ಥರ ಪ್ರಾಬ್ಲಮ್ ಬರಾಯ್ತು ನನಗೆ ಅಂತ ನಾ ಅಂತಾನೆ ಸರ್. ತಡೆ ಒಳ್ಳೆ ಬರ್ತೀನಿ ಅಂತೇಳಿ ಮನೆ ಒಳಗೆ ಹೋಗಿ ಒಳ್ಳೆ ಬಂದರು ಸರ್. ಅವರು ಒಳ್ಳೆ ಬಂದಾಗ ನಾ ಅಂದೆ ನನ್ನ ಕೂಡ ನೋಡಪ್ಪ ನನಗೆ ಸ್ವಲ್ಪ ರೊಕ್ಕ ಕೊಡ್ತೀನಿ ಅಂತಂದೆ ಸರ್. ನಾನು ಕೂಡ ರೊಕ್ಕ ನಿಮ್ಮ ಕಡೆನೂ ಒಂದು ಡೀಲ್ ಐತೆ ಮಾಡೋಣ ಅಂತಂದ್ರೆ ಸರ್. ಮೈ ತುಂಬ ಸಾಲ ಮಾಡ್ಕೊಂಡಿದ್ದವನಿಗೆ ಅದನ್ನ ತೀರಿಸೋದಕ್ಕೆ ಹಣ ಬೇಕಿತ್ತು. ಅದಕ್ಕೆ ಅವನು ಹೆಣ ಕೆಡುವ ಕೆಲಸಕ್ಕೆ ಒಪ್ಕೊಂಡ. ಈ ಮಂಜನಿಗಿಂತ ಮೊದಲು ಇನ್ನೊಬ್ಬ ಹುಡುಗನಿಗೆ ಮರ್ಡರ್ ವಿಚಾರ ತಿಳಿದಿತ್ತು. ಅವನು ಪೊಲೀಸರ ಜೊತೆ ಸ್ವಲ್ಪ ಸಹಕರಿಸಿ ಬಿಟ್ಟಿದ್ರು ಅನಾಹುತ ತಪ್ತಾ ಇತ್ತು. ಆದ್ರೆ ಒಂದು ಹಂತದವರೆಗೆ ಹಂತಕರೆನಿಸಿದ ಹಾಗೆ ಎಲ್ಲವೂ ನಡೆದು ಹೋಯ್ತು. ನಂತರ ಕೂಡ ಪೊಲೀಸರನ್ನ ಯಾಮಾರಿಸೋ ಪ್ರಯತ್ನ ನಡೆದಿತ್ತಾದ್ರೂ ಅವರು ಇಟ್ಟ ಹೆಜ್ಜೆಯಲ್ಲಿ ನಿಜದ ನೆರಳಿತ್ತು. ಸ್ಕೂಲ್ ಮಾಸ್ಟರ್ ಕೊಲೆಯಾಗಿದ್ದು ಯಾಕೆ? ಹುಟ್ಟಿಸಿದ ಮಕ್ಕಳೇ ಹೆಣ ಕೆಡವಬಹುದು ಅನ್ನೋ ಅನುಮಾನ ಪೊಲೀಸರಿಗೆ ಬಂದಿದ್ ಹೇಗೆ? ಅದೊಂದು ಪ್ರಕರಣದ ತನಿಖೆ ಹೇಗೆ ನಡೀತು? ಅಸಲಿಗೆ ಅಲ್ಲಿ ನಡೆದಿದ್ದೇನು ಅನ್ನೋದನ್ನ ಹೇಳ್ತೀವಿ ಒಂದು ಬ್ರೇಕ್ನ ನಂತರ.